ನಿಜವಾಗಿಯೇ ಬಿಡ್ತು 2025ರ ಬಾಬಾ ವಾಂಗಾ ಮೊದಲ ಭವಿಷ್ಯ. ಬಾಬಾ ವಾಂಗಾ ನುಡಿದ 10 ಸರ್ವನಾಶದ ಭವಿಷ್ಯದಲ್ಲಿ ಒಂದು ನಿಜವಾಯಿತು. ಕಾದಿದೆ ದೊಡ್ಡ ಗಂಡಾಂತರ. 2025 ಮತ್ತಷ್ಟು ನರಕವಾಗತ್ತೆ. ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ 2025ರ ಬಾಬಾ ವಾಂಗಾ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ಅಲ್ಲಿ ಡಿಮಾರ್ಟ್ ಜನರಿಗೆ ಹೇಗೆಲ್ಲ ಮೋಸ ಮಾಡ್ತಾ ಇದೆ, ಶಬರಿಮಲೆ ದೇಗುಲದ ಗರ್ಭಗುಡಿಯಲ್ಲಿರೋದು ಅಯ್ಯಪ್ಪನ ಮೂಲ ವಿಗ್ರಹ ಅಲ್ಲ, ಹಾಗಾದ್ರೆ ನಿಜವಾದ ವಿಗ್ರಹ ಎಲ್ಲಿದೆ, ಆ ಕುರಿತು ಹಲವಾರು ಕುತೂಹಲಕಾರಿ ವಿಡಿಯೋಗಳು ಇವೆ. ಈ ವಿಡಿಯೋ ಮುಗಿದ ಮೇಲೆ ಅದನ್ನು ಕೂಡ ನೋಡಿ. 2025 ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೀವಿ. ಈ ವರ್ಷ ಎಲ್ಲರಿಗೂ ಒಳ್ಳೆದಾಗಲಿ ಅಂತೆಲ್ಲ ಜನ ದೇವರ ಬಳಿ ಬೇಡ್ಕೊಳ್ತಾ ಇದ್ದಾರೆ. ಆದ್ರೆ ವಿಧಿಯಾಟವೇ ಬೇರೆಗಿದೆ. ಯಾಕಂದ್ರೆ 2025 ವರ್ಷ ಮನುಕುಲವನ್ನ ಬಿಟ್ಟು ಬಿಡದೆ ಕಾಡಲಿದೆಯಂತೆ. ಹಿಂದೆಂದೂ ಕಂಡು ಕೇಳರಿಯದ ಘಟನೆಗಳಿಗೆ 2025 ವರ್ಷ ಸಾಕ್ಷಿಯಾಗಲಿದೆಯಂತೆ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಬದಲಿಗೆ ಖ್ಯಾತ ಭವಿಷ್ಯಕಾರರು ಹೇಳುತ್ತಿದ್ದಾರೆ. ಈ ವರ್ಷದ ಸ್ಫೋಟಕ ಭವಿಷ್ಯವಾಣಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಹಲವಾರು ಖ್ಯಾತ ಗುರುಜಿಗಳು ಜ್ಯೋತಿಷಿಗಳ ಭವಿಷ್ಯಕ್ಕೆ ದೈವಸ್ಥಾನಗಳ ಕಾರಣಿಕ ನುಡಿಗೆ ಮಹತ್ವವನ್ನ ನೀಡಲಾಗತ್ತು. ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ನಾಸ್ಟ್ರಾಡಾಮಸ್ ಕುರುಡು ಭವಿಷ್ಯಗಾರತಿ ಬಾಬಾ ವಾಂಗಾ ಭವಿಷ್ಯಕ್ಕೂ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ. ಅದೇ ರೀತಿ ಇದೀಗ ಇವರಿಬ್ಬರೂ ಕೂಡ 2025ರ ಬಗ್ಗೆ ನುಡಿದಿರುವ ಸರ್ವನಾಶದ ಭವಿಷ್ಯ ಮನುಕುಲವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬಾಬಾ ವಾಂಗಾ ಪ್ರಕಾರ 2025 ವಿನಾಶದ ಆರಂಭವಂತೆ. ಇದೇ ವರ್ಷದಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಲಿವೆಯಂತೆ. ಅದೂ ಕೂಡ ಭೂಮಿಯನ್ನ ಸರ್ವನಾಶ ಮಾಡುವ ವಿನಾಶಕ್ಕೆ ನಾಂದಿ ಹಾಡುತ್ತೆ. ಮಾನವೀಯತೆಯು ಸಂಪೂರ್ಣವಾಗಿ ನಾಶವಾಗದಿದ್ರೂ ಅದರ ಅಂತ್ಯ ಪ್ರಾರಂಭವಾಗತ್ತೆ. ಹವಾಮಾನ ಬದಲಾವಣೆ, ಭೂಕಂಪ, ಜ್ವಾಲಾಮುಖಿಗಳಿಂದ ನಾಶ ಸಂಭವಿಸಲಿದೆಯಂತ ಬಾಬಾ ವಾಂಗಾ ಭವಿಷ್ಯವನ್ನ ಹೇಳುತ್ತಾಗಿದ್ದಾರೆ. ಅದರಲ್ಲೂ ಭೂಕಂಪಗಳು ಮತ್ತು ಅಮೆರಿಕನ್ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಜ್ವಾಲಾಮುಖಿಗಳ ಸ್ಫೋಟ ಸೇರಿದಂತೆ ಅನೇಕ ದುರಂತದ ನೈಸರ್ಗಿಕ ವಿಪತ್ತುಗಳ ಮಾಹಿತಿಯನ್ನ ನೀಡುತ್ತಾಗಿದೆ. ಹಾಗಾದ್ರೆ ಅವುಗಳಲ್ಲಿ ಬಾಬಾ ವಾಂಗಾ ಅತಿ ಭಯಂಕರ 10 ಸರ್ವನಾಶದ ಭವಿಷ್ಯವನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ಈಗ ನಾವೆಲ್ಲ IVF ಹಾಗೂ ಇತರೆ ಕೃತಕ ವಿಧಾನಗಳ ಮೂಲಕ ಚೈಲ್ಡ್ ಬರ್ತ್ ಆಗುವ ಬಗ್ಗೆ ಕೇಳ್ತಾಗಿದ್ದೀವಿ. ಈಗಾಗಲೇ ಪುರುಷನ ವೀರ್ಯಾಣು ಹಾಗೂ ಸ್ತ್ರೀ ಅಂಡಾಣು ಪಡೆದು ಅದನ್ನ ಪ್ರತ್ಯೇಕವಾಗಿ ಹೊರಗಿಟ್ಟು ಮಿಶ್ರಣ ಮಾಡಿ ಮಗುವೊಂದನ್ನ ಸೃಷ್ಟಿ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ಸಾಕಷ್ಟು ಪಕ್ಷಿ ಪ್ರಾಣಿಗಳನ್ನ ಈಗಾಗಲೇ ಈ ರೀತಿ ಕೃತಕ ಗರ್ಭದ ಮೂಲಕ ಸೃಷ್ಟಿಸಲಾಗಿದೆ. ಭವಿಷ್ಯದಲ್ಲಿ ಇದೇ ತರಹ ಮನುಷ್ಯರು ಸಹ ಜನಿಸೋದಕ್ಕೆ ಸಾಧ್ಯವಾಗಲಿದೆ. ಅಂದ್ರೆ ಮಗು ಜನಿಸಲು ಬೇಕಾದ ಎಲ್ಲವನ್ನ ಒಂದು ಮಿಷಿನ್ನಲ್ಲಿ ಇಟ್ಟು ಕಾವು ಕೊಟ್ರೆ ಅಲ್ಲಿಗೆ ಮಗು ಜನಿಸಲಿದೆ. ಈಗಾಗಲೇ ಇದರಲ್ಲಿ ವಿಜ್ಞಾನಿಗಳು 80% ಯಶಸ್ವಿಯಾಗಿದ್ದಾರೆ. ಕೆಲವು ವರ್ಷಗಳಲ್ಲಿ ಇದು ವಾಸ್ತವವೂ ಆಗಲಿದೆ. ಈ ಬಗ್ಗೆ ಬಾಬಾ ವಾಂಗಾ ಬಹಳ ವರ್ಷಗಳ ಮೊದಲೇ ಹೇಳಿದ್ರು. ಇನ್ನು ಎರಡನೇ ಭವಿಷ್ಯ ಏನಂತಂದ್ರೆ, ಮಾನವರ ಜೀವಿತಾವಧಿಯ ಬಗ್ಗೆ ವರದಿಗಳ ಪ್ರಕಾರ ನೋಡೋದಾದ್ರೆ ಪ್ರತಿ ವರ್ಷವೂ ಮನುಷ್ಯರ ಲೈಫ್ ಸ್ಟೈಲ್ ಒಂದೊಂದು ವರ್ಷದಷ್ಟು ಹಿಗ್ತಾನೆಗಿದೆ. ಆಯಸ್ಸು ಕೇವಲ 30 ವರ್ಷ ಮಾತ್ರ ಇತ್ತು. ಈಗೆಲ್ಲ ಜನರಲ್ ಆಗಿ 30ರಿಂದ 40 ವರ್ಷದ ಒಳಗೆ ಸಾಯ್ತಾ ಇದ್ರು. ಯುದ್ಧ, ಹಸಿವು, ಕಾಯಿಲೆ ಮೊದಲಾದವುಗಳು ಜನರನ್ನ ಬಲಿ ಪಡೆಯುತ್ತಾ ಇದ್ವು. ಬಾಬಾ ವಾಂಗಾ ಅವರು ಭವಿಷ್ಯದಲ್ಲಿ ಮನುಷ್ಯರು 100 ವರ್ಷಗಳವರೆಗೆ ಬದುಕ್ತಾರೆ ಅಂತ ಹೇಳಿದ್ದಾರೆ. ಮೂರನೇ ಭವಿಷ್ಯ ಟೆಲಿಪತಿ ಸಂವಹನದ ಬಗ್ಗೆ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಟೆಲಿಪತಿ ಅಂತಂದ್ರೆ ಇದೊಂದು ಸಂವಹನ ವಿಧಾನ. ಅಂದ್ರೆ ಇದು ಸಿಗ್ನಲ್ ಹಾಗೂ ಸನ್ನೆಗಳ ಭಾಷೆಯಾಗಿದೆ. ಈ ಟೆಲಿಪತಿಯ ಚರ್ಚೆ 1960ರ ಸಮಯದಲ್ಲಿ ಮುನ್ನೆಲೆಗೆ ಬಂದಿತ್ತು. ಆಗಿನಿಂದಲೂ ಇದನ್ನ ಸಾಧ್ಯವಾಗಿಸಲು ಹಲವಾರು ಜನ ತಜ್ಞರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಟೆಕ್ನಿಕಲ್ ಜೀನಿಯಸ್ ಎಂದು ಹೆಸರಾದ ಎಲನ್ ಮಸ್ಕ್ ಅವರು ಈ ತಂತ್ರಜ್ಞಾನವನ್ನ ಹೊರತರುವುದಕ್ಕೆ ಶ್ರಮಿಸ್ತಾ ಇದ್ದಾರೆ. ಬಾಬಾ ವಾಂಗಾ ಅವರು ಬಹಳ ಮೊದಲೇ ಈ ಟೆಲಿಪತಿ ಮುಂದೆ ಬರಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದು 2025ರಲ್ಲಿ ಪೂರ್ಣವಾಗಬಹುದು ಅಂತ ಹೇಳಿದ್ದಾರೆ.
ಇನ್ನು ನಾಲ್ಕನೆಯದಾಗಿ ಯುರೋಪ್ನಲ್ಲಿ ಆಗುವ ಸಂಘರ್ಷದ ಬಗ್ಗೆ ಬಾಬಾ ವಾಂಗಾ ಸಾಕಷ್ಟು ಸಲ ಹೇಳಿದ್ದಾರೆ. 2016ರಲ್ಲಿಯೇ ಯುರೋಪ್ ಕಾರಣಾಂತರಗಳಿಂದ ನಾಶವಾಗುವ ಬಗ್ಗೆ ಒಂದು ಸಲ ಭವಿಷ್ಯವಾಣಿಯನ್ನ ನುಡಿದಿದ್ರು, ಆದರೆ ಅದು ನಡೆದಿರಲಿಲ್ಲ. ಇದೀಗ 2025ರಿಂದ ಯುರೋಪ್ ನಾಶವಾಗಲಿದೆ ಅಂತ ವಾಂಗಾ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಹಣಾಹಣಿ ಈ ಡೌಟ್ಗೆ ಪೂರಕವಾಗುತ್ತೆ. ಇನ್ನು 5ನೇ ಭವಿಷ್ಯ ಏನಂತಂದ್ರೆ, ಬೇರೆ ಗ್ರಹಗಳ ಜೊತೆ ನಾವು ಸಂಪರ್ಕ ಸಾಧಿಸ್ತೇವೆ ಅಂತ ಬಾಬಾ ವಾಂಗಾ ಭವಿಷ್ಯವನ್ನ ನುಡಿದಿದ್ದಾರೆ. ಇಲ್ಲಿ ಬೇರೆ ಗ್ರಹದ ಜೊತೆ ಅಂದ್ರೆ ಇದು ಏಲಿಯನ್ಸ್ ಬಗ್ಗೆ ತುಂಬಾ ಜನರು ಭಾವಿಸಿದ್ದಾರೆ. ಆದ್ರೆ ಇದು ಏಲಿಯನ್ಸ್ ಕಾನ್ಸೆಪ್ಟ್ ಬಗ್ಗೆ ಅಲ್ಲ. ಇಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹದವರೆಗೆ ಸಾಧ್ಯವಾಗುವ ಮಾತುಕತೆ ಅಂತ ಅರ್ಥ. ಈಗಾಗಲೇ ನಾಸಾದ ಒಂದು ಉಪಗ್ರಹ ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿಂದ ಭೂಮಿಗೆ ಸಂಕೇತ ಕಳುಹಿಸುವುದು ಈಗ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಮಂಗಳ ಗ್ರಹದ ಜೊತೆಗೆ ಶುಕ್ರ ಗ್ರಹ, ಬುಧ ಗ್ರಹ ಹಾಗೂ ಗುರುಗ್ರಹ ಹೀಗೆ ಮೊದಲಾದ ಇತರೆ ಗ್ರಹಗಳ ಜೊತೆ ನಾವು ಸಂಪರ್ಕ ಸಾಧಿಸುವುದು ನಿಜವಾಗಬಹುದು. ಇನ್ನು 6ನೇ ಭವಿಷ್ಯ ಏನಂತಂದ್ರೆ, ಮರು ಜನರೇಟ್ ಆದ ಮಾನವ ದೇಹದ ಅಂಗಾಂಗಗಳ ಬಗ್ಗೆ ಹೇಳಿದ್ದಾರೆ. ಈಗ ಕೃತಕ ಕೈ ಕಸಿ ಸಾಧ್ಯವಾಗಿದೆ. ಕೈ ಇಲ್ಲದವರಿಗೆ ಬೇರೆಯವರ ದೇಹದ ಕೈಯನ್ನ ಕಸಿ ಮಾಡಿ ಆಪರೇಷನ್ ಮಾಡಿದ್ದಾರೆ. ಮುಂದೆ ನಮಗೆ ಬೇಕಾಗುವಂತಹ ಅಂಗಾಂಗಗಳನ್ನು ನಾವೇ ಹೊಸದಾಗಿ ತಯಾರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿದೆ. ಅಂದ್ರೆ ಹೃದಯ, ಶ್ವಾಸಕೋಶ, ಲಿವರ್ ಮುಂತಾದ ಅಂಗಾಂಗಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಅಗತ್ಯತೆ ಇದ್ದಾಗ ಕಸಿ ಮಾಡುವ ತಂತ್ರಜ್ಞಾನ ಸಾಧ್ಯವಾಗಲಿದೆ ಅನ್ನೋದನ್ನ ಬಾಬಾ ವಾಂಗಾ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಇದೊಂದು ವೇಳೆ ಹಾಗೇನಾದರೂ ಆದ್ರೆ ಮುಂದೆ ಯಾರಿಗೂ ಕೂಡ ಯಾವುದೇ ಕಾಯಿಲೆಗಳು ಬರೋದೇ ಇಲ್ಲ. ಇನ್ನು 7ನೇ ಭವಿಷ್ಯ ಏನಂತಂದ್ರೆ, ತಂತ್ರಜ್ಞಾನದ ಮೂಲಕ ಹವಾಮಾನವನ್ನ ನಿಯಂತ್ರಣ ಮಾಡುವ ಕಾಲ ಬರಲಿದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಸಹ ನಾವು ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ. ಮೋಡ ಬಿತ್ತನೆ, ಕಾರ್ಮೋಡಗಳನ್ನ ಪುಷ್ ಮಾಡಿ ಮಳೆ ತರಿಸೋದು, ಹೀಗೆ ಮನುಷ್ಯ ಕೃತಕವಾಗಿ ಹವಾಮಾನವನ್ನೇ ನಿಯಂತ್ರಿಸುವ ಪ್ರಯತ್ನ ಮಾಡಿದ್ದಾನೆ. ಇನ್ನು 8ನೇ ಭವಿಷ್ಯ ಏನಂತಂದ್ರೆ, ನೈಸರ್ಗಿಕ ಕಾಯಿಲೆಗಳು ನಾಶವಾಗಲಿವೆ ಅಂತ ಬಾಬಾ ವಾಂಗಾ ಹೇಳಿದ್ದಾರೆ. ಅಂದ್ರೆ ಈ ಕಾಯಿಲೆಗಳ ಲಿಸ್ಟ್ನಲ್ಲಿ ಕ್ಯಾನ್ಸರ್, ಏಡ್ಸ್, ಕೋವಿಡ್ ಹಾಗೂ ಇತರೆ ಇಂತಹ ಕಾಯಿಲೆಗಳು ಹೆಸರಿಲ್ಲದಂತೆ ಮಾಯವಾಗುತ್ತೆ ಅಂತ ಬಾಬಾ ವಾಂಗಾ ಹೇಳಿದ್ದಾರೆ. ಸೈನ್ಸ್ ಆ ರೇಂಜ್ಗೆ ಇಂಪ್ರೂವ್ ಆಗತ್ತೆ. ಈಗಾಗಲೇ ನಾವು ಸಿಡುಬು ತರಹದ ಕಾಯಿಲೆಗಳನ್ನ ಸಂಪೂರ್ಣವಾಗಿ ಹೋಗಲಾಡಿಸಿದ್ದೇವೆ. ಇನ್ನು ಮುಂದಿನ ಇತರೆ ಕಾಯಿಲೆಗಳು ಸಹ ಇದೇ ತರಹದ ರೋಗಗಳು ನಶಿಸಿ ಹೋಗಲಿವೆ ಅಂತ ಭವಿಷ್ಯಗಾರ್ತಿ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು 9ನೇ ಭವಿಷ್ಯ ಏನಂತಂದ್ರೆ, ಮಾನವ ದೈಹಿಕ ಶಕ್ತಿಯಲ್ಲಿ ಹಾಗೂ ಅವರ ಸರ್ವೈಸ್ ಮಟ್ಟದಲ್ಲಿ ಹೆಚ್ಚಳವಾಗಲಿದೆ. ಇದು ಸಹ ಈಗಾಗಲೇ ಸಾಧ್ಯವಾಗಲಿದೆ. ಮೂಳೆ ಮುರಿದರೆ ಪ್ಲಾಸ್ಟಿಕ್ ಅಥವಾ ಫೈಬರ್ ಮೂಳೆ ಹಾಕಿ ಅವರ ಲೈಫ್ ಸುಂದರವಾಗಿಸಲಾಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಮನುಷ್ಯರ ದೈಹಿಕ ಶಕ್ತಿಯ ಬಲವರ್ಧನೆ ಇನ್ನೂ ಜೋರಾಗಿ ಉಲ್ಬಣ ಆಗಲಿದೆ. ಇನ್ನು 10ನೇಯದ್ದು ಸ್ವಲ್ಪ ಗಂಭೀರ ಹಾಗೂ ಅಷ್ಟೇ ವಿಚಿತ್ರವಾದ ಒಂದು ಪ್ರೆಡಿಕ್ಷನ್ ಆಗಿದೆ. ಅದೇನೆಂದ್ರೆ, ಬಾಬಾ ವಾಂಗಾ ಅವರು 2025ರ ನಂತರ ಟೈಮ್ ಟ್ರಾವೆಲ್ ಮಾಡಲು ಸಹ ಸಾಧ್ಯವಾಗಲಿದೆ ಅಂತ ಹೇಳಿದ್ದಾರೆ. ಸಮಯದ ಹಿಂದೆ ಹಾಗೂ ಮುಂದೆ ಚಲಿಸಲು ಮನುಷ್ಯನಿಗೆ ಸಾಧ್ಯವಾಗುವ ಕೆಲಸ ಸನ್ನಿಹಿತವಾಗಲಿದೆ ಎನ್ನೋ ಭವಿಷ್ಯವಾಣಿಯನ್ನ ಭವಿಷ್ಯಕಾರ್ತಿ ಬಾಬಾ ವಾಂಗಾ ನುಡಿದಿದ್ದಾರೆ. ಟೈಮ್ ಟ್ರಾವೆಲ್ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತೇ ಇರುತ್ತೆ. ವ್ಯಕ್ತಿಯೊಬ್ಬ ಟೈಮ್ ಟ್ರಾವೆಲ್ ಮಾಡಿ ಹಲವು ವರ್ಷದ ಮುಂದಕ್ಕೆ ಹೋಗಬಹುದು ಅಥವಾ ಹಿಂದಕ್ಕೂ ಕೂಡ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳಬಹುದು. ಇಂತಹದೊಂದು ಟೈಮ್ ಟ್ರಾವೆಲ್ ಬಗ್ಗೆ ಬಾಬಾ ವಾಂಗಾ ಭವಿಷ್ಯವನ್ನ ನುಡಿದಿದ್ದಾರೆ. ಇಷ್ಟೆಲ್ಲ ಭವಿಷ್ಯವಾಣಿಗಳು ನುಡಿದಿರುವಂತಹ ಬಾಬಾ ವಾಂಗಾ ಹಿಂದೆ ನುಡಿದ ಭವಿಷ್ಯವಾಣಿಗಳು ನಿಜವಾಗಿದೆ. ಸುಮಾರು 85 ವರ್ಷಗಳವರೆಗೆ ಜೀವಿಸಿದ್ದ ಬಲ್ಗೇರಿಯಾ ದೇಶದ ಭವಿಷ್ಯಗಾರ್ತಿ ಹೇಳಿದ ಭವಿಷ್ಯವಾಣಿಗಳಲ್ಲಿ 70% ಸಂಗತಿಗಳು ನಿಜವಾಗಿ ನಡೆದುಕೊಂಡು ಬಂದಿವೆ. ಅಂದು 2ನೇ ಮಹಾಯುದ್ಧದ ಬಗ್ಗೆ ಮೊದಲೇ ಹೇಳಿದ್ರು, ಅದು ಕೂಡ ನಿಜವಾಯಿತು. 2004ರಲ್ಲಿ ಚೆನ್ನೈ ಕಡಲಿಗೆ ಅಪ್ಪಳಿಸಿದ ಸುನಾಮಿಯ ಬಗ್ಗೆಯೂ ಕೂಡ ಬಾಬಾ ವಾಂಗಾ ಪ್ರೆಡಿಕ್ಟ್ ಮಾಡಿದ್ರು. ಅಮೆರಿಕದ ಜನ ಮೊದಲ ಬಾರಿಗೆ ಕಪ್ಪು ಜನಾಂಗದ ಅಧ್ಯಕ್ಷರನ್ನ ನೋಡ್ತಾರೆ ಅಂತ ಬಾಬಾ ವಾಂಗಾ ಹೇಳಿದ್ರು. 1994ರಲ್ಲಿಯೇ ಆ ಒಂದು ಭವಿಷ್ಯವಾಣಿ ನಿಜವಾಗುತ್ತೆ. ಅಲ್ಲದೆ ಕ್ಯಾನ್ಸರ್ಗೂ ಸಹ ಮೆಡಿಸಿನ್ ಕಂಡು ಹಿಡಿತಾರೆ ಅಂತ ಬಾಬಾ ವಾಂಗಾ ಹೇಳಿದ್ರು. ಈಗ ಅದು ಕೂಡ ನಿಜವಾಗಿದೆ. ರಷ್ಯಾ, ಕೊರಿಯಾ ಹಾಗೂ ಅಮೆರಿಕದ ಕೆಲವು ವಿಜ್ಞಾನಿಗಳು ಮತ್ತು ವೈದ್ಯರು ಕ್ಯಾನ್ಸರ್ ಕ್ಯೂರ್ ಮಾಡುವ ಔಷಧಿಯನ್ನ ಇತ್ತೀಚೆಗೆ ಪತ್ತೆ ಹಚ್ಚಿದ್ದಾರೆ. ಈ ರೀತಿ ಬಾಬಾ ವಾಂಗಾ ಹೇಳಿದ ಸಾಕಷ್ಟು ವಿಷಯಗಳು ಸತ್ಯವಾಗಿವೆ. ಇಂತಹ ಕುರುಡು ಭವಿಷ್ಯಗಾರ್ತಿ ಈಗ ಬರೆದಿರುವ 2025ರ ಬಗ್ಗೆಯೂ ಭವಿಷ್ಯ ನುಡಿದಿದ್ದು, ಅದರಲ್ಲಿ ಪ್ರಮುಖವಾದ 10 ಭವಿಷ್ಯಗಳು ಬೆಚ್ಚಿ ಬೀಳಿಸಿವೆ.